ಒಳ್ಳೆ ಬ್ರಾಂಡ್ ಕಾರ್ಸ್ ಇದೆ ಇವತ್ತು 7.5 ಲಕ್ಷನಾ ಬರೀ 7.5 ಲಕ್ಷ ರೂಪಾಯಿ 2017 ಮಾಡಲು ಅದು ಬಟನ್ ಸ್ಟಾರ್ಟ್ ವೆಹಿಕಲ್ ಡೀಸೆಲ್ ಕಾರ್ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಹೌದು ಸರ್ ಹೌದು 2013 ಮಾಡಲ್ 16 ಮಾಡಲ್ ವೆಹಿಕಲ್ 16 ಮಾಡಲ್ 2,60,000 ಒಂದು ಹೇಮಂತ್ ಅವರೇ ಇಂಡಿಪೆಂಡೆನ್ಸ್ ಆಫರ್ ಅಂತ ಹೇಳ್ಬೋದು, ಗಣೇಶ ಹಬ್ಬದ ಆಫರ್ ಅಂತ ಹೇಳ್ಬೋದು, ಟೋಟಲ್ ಆಗಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸರ್ ಇದು. ಇಯಾನ್ಗಳು ನೋಡಿ ಎಷ್ಟು ಗಾಡಿ ಇದೆ ಅಂತ. 4 ಇಯಾನ್ ಇದೆ, 4 ಇಯಾನ್ 13 ಮಾಡಲು 2013 ಮಾಡಲು 2,90,000 ಸಿಗುತ್ತಾ? 2,90,000 2,90,000 ಎಲ್ಲಿ ಸಿಗುತ್ತೆ? ಖಂಡಿತ ನಿಮ್ಗೆ ಎಲ್ಲೂ ಸಿಗಲ್ಲ. ಡೀಲಿಂಗ್ ಪ್ರೈಸ್ ಇದು 4.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ i20 ಎಷ್ಟು ಸರ್? 2020 ಮಾಡಲ ಸರ್, 2020 ಮಾಡಲು 7,90,000 ಬರೀ 790ಕ್ಕೆ 2,25,000ಕ್ಕೆ 2013 ಮಾಡಲು ಗಾಡಿ ಕೊಡ್ತೀನಿ. ಇಲ್ಲಿಗೆ ಬರಬೇಕು ಸರ್. ಸರ್ ಪ್ಲೀಸ್ ವಿಸಿಟ್ ಅವರ್ ಯುನೈಟೆಡ್ ಕಾರ್ಸ್ ನೆಲಮಂಗಲ ನರ್ಸರಿ ಬಸ್ ಸ್ಟಾಪ್. ಇಯಾನ್ ತಗೊಂಡ್ರೆ ನೀವು ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇಲ್ಲಿಗೆ ಒಂದು 5 ರಿಂದ 5,500 EMI ಬರುತ್ತೆ ಅಷ್ಟೇ. ತುಂಬಾ ಚಾನಲ್ ಕಡೆಯಿಂದ ಬಂದ್ರೆ ಜಸ್ಟ್ 4,45,000 ರೂಪಾಯಿ ಕೊಡ್ಬೇಡ ಸರ್. 4,40,000 ಸರ್ ಸಿಂಗಲ್ ಓನರ್ ಓಕೆ. ಜೀಪ್ ಕಂಬಸ್ ಬೇಕಾ? ಅದು ಸಿಂಗಲ್ ಓನರ್. ಆನ್ ಆಗ್ತಿದ್ದಂಗೆ ನಿಮ್ಗೆ AC ವೆಂಟ್ಸ್ ಇಂದ ಹಿಡಿದು ಗೇರ್ ನೋವು ಎಲ್ಲಾನು ತಾನಾಗ್ತಾನೆ ಓಪನ್ ಆಗುತ್ತೆ. ಬಂದ್ರೆ ನೆಕ್ಸ್ಟ್ ಟೈಮ್ ಬೇರೆ ಕಸ್ಟಮರ್ ಕರ್ಕೊಂಡ್ ಬರ್ಬೇಕು ಅವ್ರು ಈ ಸಲ. ನೆಕ್ಸ್ಟ್ ಟೈಮ್ ಬರ್ತಾರೆ ಗಾಡಿ ಬೇಕು ಅಂತ ಕರ್ಕೊಂಡ್ಬರ್ಬೇಕು ನಮ್ಮ ಹತ್ರ. ಚೀಪ್ ಆಗಿ ಕೊಟ್ಬಿಡು, ಯಾಕಂದ್ರೆ ನಾವು ತಗೊಂಡ ಡೀಲಿಂಗ್ ಪ್ರೈಸ್ ಅಲ್ಲಿ ಆ ಪ್ರೈಸ್ ಅಲ್ಲಿ ಕಸ್ಟಮರ್ ಸಿಕ್ಕರೆ ಎಷ್ಟು ಅನುಕೂಲ ಆಗುತ್ತಲ್ವಾ? ಫ್ರೆಂಡ್ಸ್ ನೋಡಿದ್ರಲ್ಲ ಪ್ರೈಸಿಂಗು. ಆಲ್ಮೋಸ್ಟ್ ಒಂದು 6 ತಿಂಗಳಾದ್ಮೇಲೆ ಒಂದು ಹೊಸ ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟರ್ಸ್ ಅಲ್ಲಿ. ಅದರಲ್ಲೂ ಸ್ಟಾಕ್ ಕ್ಲಿಯರೆನ್ಸ್ ಸೇಲು ಮತ್ತೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಒಳ್ಳೊಳ್ಳೆ ಕಾರ್ಗಳನ್ನ, ಕ್ವಾಲಿಟಿ ಕಾರ್ಗಳನ್ನ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾವ್ರೆ ನಮ್ಮ ಸರ್. ಸೊ ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾವ್ರೆ ಹಬ್ಬದ ಪ್ರಯುಕ್ತ ಮತ್ತೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಪ್ರಯುಕ್ತ ಎಲ್ಲಾನು ಕೇಳ್ಬಿಡೋಣ. ಸರ್ ನಮಸ್ಕಾರ. ನಮಸ್ತೆ ಹೇಮಂತ್, ಹೇಗಿದ್ದೀರಾ? ಆರಾಮ್ ಸರ್, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ ಹೇಮಂತ್. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯ್ತು. ಹೌದು, ಜನ ಎಲ್ಲ ಕೇಳ್ತಾ ಇದ್ರು ಒಂದು ವಿಡಿಯೋ ಮಾಡಿ ಅಂತ. ಇವತ್ತು ಮಾಡ್ತಾ ಇದೀವಿ. ಹೌದು, ತುಂಬಾ ಜನ ನಮಗೂ ಸುಮಾರು ಜನ ಕಸ್ಟಮರ್ ಕೇಳ್ತಾ ಇದ್ರು. ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಇಲ್ಲಿ ಸರ್ ಅದು ವಿಡಿಯೋಸ್ ಯಾವ್ದು ಬರ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ಓಕೆ, ಹಲೋ ಕರ್ನಾಟಕ, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ ಸರ್, ಈ ಸಲ ನಿಮ್ಗೆ ನಮ್ಮ ಶೋರೂಮ್ ಅಲ್ಲಿ ಗೌರಿ ಗಣಪತಿ ಆಫರ್, ನಿಮ್ಗೆ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಗೆಲ್ಲ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಆಲ್ಮೋಸ್ಟ್ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸರ್ ಡೀಲಿಂಗ್ ಪ್ರೈಸ್ ಅಲ್ಲಿ ಗಾಡಿ ಡೆಲಿವರಿ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಆಯ್ತಾ? ಈ ಗಾಡಿ ಕಲಿತಿರೋರಿಗೆ, ಎಲ್ಲ ಸ್ಮಾಲ್ ಸೆಗ್ಮೆಂಟ್ ನೋಡ್ತಿರೋರಿಗೆ ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನೋಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಬೇಕು. ಆತರ ಆಲ್ಮೋಸ್ಟ್ ನಿಮ್ಗೆ ನಾವು ತಂದಿದ್ದೀವಿ. ಆಲ್ಮೋಸ್ಟ್ ನಿಮ್ಗೆ ನೀವು ರೀಚ್ ಮಾಡಿ ಡೀಲಿಂಗ್ ಪ್ರೈಸ್ ರೀಚ್ ಮಾಡಬಹುದು. ಆ ತರ ಪ್ರೈಸ್ ಎಲ್ಲ ನಾವು ಈ ಸಲ ಪ್ಲಾನ್ ಮಾಡಿದೀವಿ ಸರ್. ನಿಮ್ಗೆ ಕಂಪ್ಲೀಟ್ಲಿ ನನ್ನ ಕಡೆ ಅಶ್ಯೂರಿಟಿ ಕೊಡ್ತಾ ಇದೀನಿ. ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಜನಗಳು ರೀಚ್ ಆಗೋ ತರ ಈ ಸಲ ನಾನು ಪ್ರೈಸ್ ಮಾಡ್ಕೊಡ್ತೀನಿ. ಹೌದಾ? ಹೌದು ಸರ್. ಆಲ್ಮೋಸ್ಟ್ ನಿಮ್ಗೆ ಇವತ್ತು ಪ್ರೈಸಿಂಗ್ ವೈಸ್ ಮತ್ತೆ ಗಾಡಿ ವೈಸ್ ನೋಡ್ತೀನಿ ಅಂದ್ರೆ ಒಂದು ಆಲ್ಟೋ ಇಂದ ಹಿಡಿದು ಜಾಗ್ವಾರ್ ವರೆಗೂ ಪ್ರತಿಯೊಂದು ಸೆಗ್ಮೆಂಟ್ ಗಾಡಿನೂ ಸಿಕ್ಬಿಡುತ್ತೆ. ಲಕ್ಸುರಿ ಕಾರ್ ಬೇಕಂದ್ರೆ ಲಕ್ಸುರಿ ಕಾರ್ ಸಿಗುತ್ತೆ, ಲೋ ಬಜೆಟ್ ಕಾರ್ ಬೇಕಂದ್ರೆ ಲೋ ಬಜೆಟ್ ಅಲ್ಲೂ ಸಿಕ್ಬಿಡುತ್ತೆ. ನಿಮ್ಗೆ ಯಾವ ತರ ಕಾರ್ ಬೇಕು, ನಿಮ್ ರೇಂಜ್ ಏನಿದೆ ಆ ರೇಂಜ್ ಅಲ್ಲಿ ಸಿಕ್ಬಿಡುತ್ತೆ ವೀಕ್ಷಕರೇ. ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್? ಸ್ಟಾರ್ಟಿಂಗ್ ಇವತ್ತು ಸರ್ ನನ್ನ ಹತ್ರ 1,90,000 ಇಂದ 15 ಲಕ್ಷ ನನ್ನ ಹತ್ರ ಇದೆ, ಸ್ಟಾಕ್ ಇದೆ. ಎಲ್ಲದಕ್ಕೂ ಲೋನ್ ಆಗ್ಬಿಡುತ್ತೆ. ಆಮೇಲೆ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಸರ್. ಅದರಲ್ಲೂ 1,90,000 ಏನ್ ಗಾಡಿ ಇದೆ ಅದಕ್ಕೂ ಲೋನ್ ಆಗ್ಬಿಡುತ್ತೆ. ಅದು ಮಾಡೆಲ್ ಗಾಡಿನೇ. ಹೌದು ಸರ್. ಸರ್ ನನ್ನ ಹತ್ರ ಇವತ್ತು ಏನಿದೆ, ನನ್ನ ಶೋರೂಮ್ ಅಲ್ಲಿ ಏನು ಸ್ಟಾಕ್ ಇದೆ, ಅರೌಂಡ್ ಒಂದು 25 ವೆಹಿಕಲ್ಸ್ ನನ್ನ ಹತ್ರ ಸ್ಟಾಕ್ ಇದೆ ಇವತ್ತು. ಆ 25 ಗಾಡಿಗೂ ಲೋನ್ ಆಗುತ್ತೆ ಸರ್. ನನ್ನ ಹತ್ರ ಏನ್ ಗಾಡಿ ಇಲ್ಲ. ಕೆಲವರು ತುಂಬಾ ಜನ ಶಿಫ್ಟ್ ಕೇಳ್ತಾ ಇರ್ತಾರೆ, ಇನ್ನು ಮಾರುತಿ ಬ್ರಾಂಡ್ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ. ಅವ್ರು ಬರ್ಲಿ ಬೇಕಾದ್ರೆ ಎಂಕ್ವೈರಿಯಲ್ಲಿ ನಮ್ಮ ಹುಡುಗ ಇದ್ದಾನೆ, ನಮ್ಮ ಫ್ರೆಂಡ್ಸ್ ಸ್ಟಾಕ್ಸ್ ಇದೆ ನನ್ನ ಫ್ರೆಂಡ್ಸ್ ಹತ್ರ, ನಾನು ಕಳ್ಸಿಕೊಡ್ತೀನಿ. ನಮ್ಮ ಹುಡುಗರ ಕಳ್ಸಿಕೊಡ್ತೀನಿ. ಅಲ್ಲಿ ಅವ್ರು ನೋಡ್ಬೋದು, ಅಲ್ಲಿ ಇಷ್ಟ ಅಲ್ಲೂ ತಗೊಂಬೋದು, ಏನು ಇಶ್ಯೂ ಇಲ್ಲ. ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ನೋಡಿ, ನಿಮಗೆ ಬೇರೆ ಕಾರ್ ಬೇಕಂದ್ರೆ ಅರೇಂಜ್ಮೆಂಟ್ ಮಾಡಿ ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಇವತ್ತು ಹ್ಯುಂಡೈ ಮತ್ತೆ ಮಾರುತಿ ಕಾರ್ಗಳು ಜಾಸ್ತಿ ಇದೆ ಅಲ್ವಾ ಸರ್? ಹೌದು. ಆಮೇಲೆ ನಿಮಗೆ SUV ಸೆಗ್ಮೆಂಟ್ ಕಾರ್ಗಳು ಸ್ವಲ್ಪ ಜಾಸ್ತಿ ಇದೆ. ಪ್ರತಿಯೊಂದು ಗಾಡಿನೂ ಮಾಡೆಲ್ ಗಾಡಿನೇ ಆಗಿರುತ್ತೆ. ಅಂಡ್ ಆಲ್ಮೋಸ್ಟ್ ಇವ್ರ ಶೋರೂಮ್ ಬಂದ್ಬಿಟ್ಟು ನಿಮಗೆ ನೆಲಮಂಗಲ ಮೇನ್ ರೋಡ್ ಅಲ್ಲೇ ಸಿಗುತ್ತೆ. ನರ್ಸರಿ ಬಸ್ ಸ್ಟಾಪ್ ಏನಿದೆ ಅದ್ರ ಆಪೋಸಿಟ್ ಅಲ್ಲೇ ಇದೆ ಅಂತಾನು ಹೇಳ್ಬೋದು. ಸೊ ನೀವು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಈಸಿ ಆಕ್ಸೆಸಬಲ್ ಅಂತಾನು ಹೇಳ್ಬೋದು. ಇವರು ಮೆಜೆಸ್ಟಿಕ್ ಇಲ್ಲ ಸಿಟಿ ಕಡೆಯಿಂದ ಬಂದ್ರೆ ಆಲ್ಮೋಸ್ಟ್ ಇವರು ಮೆಟ್ರೋದಲ್ಲಿ ಬರ್ಬೋದು ಸರ್. ಮೆಟ್ರೋದಲ್ಲಿ ಬಂದ್ರೆ ತುಮಕೂರು ರೋಡ್ ಮಾದಾವರ ಸ್ಟೇಷನ್ ಇಳ್ಕೊಬೇಕಾಗ್ತದೆ. ಅಲ್ಲಿ ಅವ್ರು ಬಸ್ಸಲ್ಲಿ ಬರ್ತೀನಿ ಅಂತಂದ್ರೆ ನೆಲಮಂಗಲ ಬಸ್ ಹತ್ಕೊಂಡ್ರೆ ಸರ್ ಎವ್ರಿ 1 ಮಿನಿಟ್ ಒಂದು ಬಸ್ ಬರುತ್ತೆ ಸರ್. 258 ಬಸ್ ನಂಬರ್ ಹತ್ಕೊಂಡ್ರೆ ನಮ್ಮ ಶೋರೂಮ್ ಬಂದ್ರೆ ನರ್ಸರಿ ಬಸ್ ಸ್ಟಾಪ್ ಅಂತ. ನಮ್ದು ಶೋರೂಮ್ ನೇಮು, ನಮ್ಮ ಕಾರು ಶೋರೂಮ್ ಬಸ್ ಸ್ಟಾಪ್ ನರ್ಸರಿ ಬಸ್ ಸ್ಟಾಪ್ ಅಂತ. ನಮ್ಮ ಶೋರೂಮ್ ಮುಂದೆ ಬಸ್ ನಿಲ್ಲಿಸ್ತಾರೆ. ಹೌದೌದು, ವೆರಿ ಈಸಿ ಆಕ್ಸಸ್. ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಬರೋರಿಗೆಲ್ಲ ನಮ್ದೇ ಎಂಟ್ರೆನ್ಸ್, ಬೆಂಗಳೂರು ಎಂಟ್ರೆನ್ಸ್ ಇದೆ ನೆಲಮಂಗಲ. ಸೊ ತುಂಬಾ ಈಸಿ ಆಕ್ಸಸ್ ಇದೆ ನಮ್ಗೆ. ಟ್ರಾಫಿಕ್ ಫ್ರೀ. ಜನ ಅನ್ಕೊಂಬೋದು ತುಂಬಾ ದೂರ ಅಂತ, ಬಟ್ ವೆರಿ ರಾಂಗ್. ಅದು ನಮ್ಗೆ ಎಲ್ಲಾ ಕಡೆಯಿಂದ ನಮ್ಗೆ ಔಟರ್ ರಿಂಗ್ ರೋಡ್ ಇರೋದ್ರಿಂದ ಎಲ್ಲ ನೀವು ಔಟ್ಸ್ ಕಡೆ ಬರ್ಬೋದಿಲ್ಲ. ರಿಂಗ್ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ಟ್ರಾಫಿಕ್ ಫ್ರೀ. ಹೌದೌದು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಆಗಿದ್ರೆ ಫಸ್ಟ್ ಜಾಗ್ವಾರ್ ಇಂದಾನೆ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆ ಮುನ್ರಾಜ್ ಸರ್ ಇದ್ದಾರೆ. ಪ್ರತಿಯೊಂದು ಗಾಡಿದು ಡೀಟೇಲ್ಸ್ ಇವರೇ ಕೊಡ್ತಾರೆ. ಸರ್ ಆರಾಮ? ಹಾಯ್ ಹೇಮಂತ್. ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಬನ್ನಿ, ನಮ್ಮ ಹತ್ರ ಒಳ್ಳೆ ಬ್ರಾಂಡ್ ಕಾರ್ಸ್ ಇದೆ ಇವತ್ತು. ನಂಬರ್ 1 ಜಾಗ್ವಾರ್ ಇದೆ, 2013 ಮಾಡಲ್ ಗಾಡಿ ಸರ್. ಎಕ್ಸೆಪ್ಟ್ 2 ಲೀಟರ್ ಇಂಜಿನ್, ಫೇಸ್ ಲಿಫ್ಟ್ ವೆಹಿಕಲ್, ಸನ್ ರೂಫ್ ಇದೆ, ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಗಾಡಿ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಮತ್ತೆ ಕಂಪ್ಲೀಟ್ಲಿ
ಇಂಪಾರ್ಟೆಂಟ್ ಲೆದರ್ ಸೀಟ್ ಕವರ್ಸ್ ಇದೆ, ಮತ್ತೆ ಹೊಸ ಟೈರ್ಸ್ ಇದೆ, ಮತ್ತೆ ನಿಮ್ಗೆ ಎಲ್ಲ ಫ್ಯೂಚರ್ಸ್ ಇದೆ ಸರ್ ಗಾಡಿಯಲ್ಲಿ ನಿಮಗೆ. ಏನಿಲ್ಲ ಅಂತ ಕೇಳಿ ಸರ್, ಎಲ್ಲ ಪ್ರತಿಯೊಂದು ಇದರಲ್ಲಿದೆ. ನಿಮಗೆ ಲೋನ್ ಕೂಡ ಆಗುತ್ತೆ ಗಾಡಿಗೆ. ಲೋನ್ ಆಗ್ಬಿಡುತ್ತಾ? 100% ಲೋನ್ ಆಗುತ್ತೆ ಸರ್ ನಿಮಗೆ. ನಿಮಗೆ ಸಿಬಿಲ್ಸ್ ಚೆನ್ನಾಗಿದ್ರೆ ಒಂದು 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ನಾನು. ನೋಡ್ತಾ ಇರ್ಬೋದು 2013 ಮಾಡೆಲ್ ಜಾಗ್ವಾರ್ ಫುಲ್ ಟಾಪ್ ಎಂಡ್ ಸರ್ ಇದು? ಫುಲ್ ಟಾಪ್ ಎಂಡ್ ಮಾಡಲು ಆಲ್ಮೋಸ್ಟ್ ನಿಮಗೆ ಕಾರ್ ಆಗ್ತಿದ್ದಂಗೆ ಎಸಿ ವೆಂಟ್ಸ್ ಎಲ್ಲ ಓಪನ್ ಆಗುತ್ತೆ ಅಂತ. ಫುಲ್ ಲಕ್ಸುರಿಯಸ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ಎಸಿ ವೆಂಟ್ಸ್ ಆನ್ ಆಗುತ್ತೆ, ಮತ್ತೆ ನಿಮ್ದು ಡ್ರೈವ್ ಶಾಪ್ ಕೂಡ ಆನ್ ಆಗುತ್ತೆ, ಗೇರ್ಸ್ ಲಿವರ್ಸ್ ಆಪ್ಷನ್ಸ್ ಎಲ್ಲಾನು ಆನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಈಗ ಗಾಡಿ ಕಂಪ್ಲೀಟ್ಲಿ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಗಾಡಿ 86,000 ಕಿಲೋಮೀಟರ್ ಓಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಇದೆ ಸರ್. ಪ್ರೈಸಿಂಗ್ ವೈಸು ಸರ್, ಸೆಲ್ಲಿಂಗ್ ಪ್ರೈಸ್ 10.2. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬರ್ರಿ 995 ಮಾಡ್ಕೊಡ್ತೀನಿ ಸರ್. 995 ಬೇಡ, 990 ಮಾಡ್ಕೊಡೋಣ ಸರ್. 9,90,000 ಜಸ್ಟ್ 9.9. 9,90,000 ಫೈನಲ್ ಆಗುತ್ತೆ. ಬನ್ನಿ, ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಅದರಲ್ಲೂ ಶೋರೂಮ್ಗೆ ಡೈರೆಕ್ಟ್ ವಿಸಿಟ್ ಮಾಡ್ಬಿಡಿ. ಹಾಗೆ ನೆಕ್ಸ್ಟ್ ಜೀಪ್ ಕಾಂಪಾಸ್ ಸರ್ ಇದು 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್, ಪುಷ್ ಬಟನ್ ಸ್ಟಾರ್ಟ್ ಇದೆ. ಗಾಡಿ ಬಂಗಾರದಂಗಿದೆ ಸರ್, ತುಂಬಾ ನೀಟಾಗಿದೆ ಗಾಡಿ. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು ಬರ್ರಿ 9,70,000 ರೂಪಾಯಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ ಸ್ಲೈಟ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು. ಎಷ್ಟೇ ಮಾಡಲ್ ಅಂದ್ರೆ ಸರ್ ಇದು? 2017 ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಡೀಸೆಲ್. 17 ಮಾಡಲ್ ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಪೆಟ್ರೋಲ್ ಡೀಸೆಲ್? ಅದರಲ್ಲೂ ಲ್ಯಾಂಗಿಟ್ಯೂಡ್, ಬಟನ್ ಸ್ಟಾರ್ಟ್, ಡೀಸೆಲ್ ವೆಹಿಕಲ್. ನಿಮಗೆ ಟೋಟಲಿ ಲೋಡೆಡ್ ಫ್ಯೂಚರ್ಸ್ ಇದೆ. ನಿಮಗೆ ಏರ್ ಬ್ಯಾಗ್ ಇಂದ ಹಿಡಿದು ಪುಷ್ ಸ್ಟಾರ್ಟ್ ಬಟನ್ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಬರೀ 72,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ಸ್ ಇದೆ. ಪ್ರೈಸಿಂಗ್ ವೈಸ್ ಸ್ನೇಹಿತರೆ ಇದು ಜಸ್ಟ್ ಬಂದ್ಬಿಟ್ಟು 7.8 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂತ ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಸ್ಲೈಟ್ ನೆಗೋಷಿಯೇಟ್ ಮಾಡ್ಕೊಡೋಣ. ಹೇಳ್ಬಿಡಿ ಸರ್, ಒಳ್ಳೆ ರೀಸನಬಲ್. ಸರ್ 7.8 ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 7,50,000 ರೂಪಾಯಿ ಸರ್. 7.5 ಲಕ್ಷನಾ? ಬರೀ 7.5 ಲಕ್ಷ ರೂಪಾಯಿ. 2017 ಮಾಡಲು, ಅದು ಬಟನ್ ಸ್ಟಾರ್ಟ್ ವೆಹಿಕಲ್, ಡೀಸೆಲ್ ಕಾರ್, ಸಿಂಗಲ್ ಓನರ್, 100% ಸಿಂಗಲ್ ಓನರ್. ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತೆ ವೀಕ್ಷಕರೇ. ನಿಮಗೆ 7 lakh ಲೋನ್ ಮಾಡ್ಕೊಡ್ತೀನಿ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ. ಹೌದಾ? ನೆಕ್ಸ್ಟ್ ಸರ್ XUV 300. ಸರ್ XUV 300 ವೆಹಿಕಲ್ ಇಂಡಿಯಾಸ್ ಸೇಫ್ಟಿ ರೇಟಿಂಗ್ಸ್ ನಂಬರ್ 1 ಗಾಡಿ ಇದು. 2020 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟ್ ಬರುತ್ತೆ, W8 ಬರುತ್ತೆ. ಬಟ್ W8 W8 ವೇರಿಯಂಟ್ ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡೀಸೆಲ್, ಸಿಂಗಲ್ ಓನರ್ ಸರ್. ಗಾಡಿ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಇದೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಬರೀ 72,000 ಕಿಲೋಮೀಟರ್ ಓಡಿದೆ ಸರ್. 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಇದು? ಆಟೋಮೆಟಿಕ್ ಹೌದು ಸರ್, ಆಟೋ ಶಿಫ್ಟ್. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್? ಪ್ರೈಸಿಂಗ್ ವೈಸ್ ಆಸ್ಕಿಂಗ್ ಪ್ರೈಸ್ 820. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸರ್ ಜಸ್ಟ್ 790 ಕೊಟ್ಬಿಡೋಣ ಸರ್. ಇದು ಎಷ್ಟು ಸರ್? 7,90,000. ಬರೀ 7,90,000 ರೂಪಾಯಿ ಕೊಡ್ತೀನಿ. ಯಾವ್ದು XUV 300 W8 ಪುಷ್ ಬಟನ್ ಸ್ಟಾರ್ಟ್. ಎಷ್ಟೇ ಮಾಡಲ್ಲ ಸರ್? 2020 ಮಾಡಲ್ಲ ಸರ್. 2020 ಮಾಡಲು 7,90,000. ಬರೀ 790ಕ್ಕೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ? ಬನ್ನಿ ಸರ್, ಮಾಡ್ಕೊಡೋಣ ಬನ್ನಿ ಸರ್. ಓಕೆ, ನೆಕ್ಸ್ಟ್ ರೆಕ್ಸ್ಟಾನ್ ಸರ್. ಮಹೇಂದ್ರ ರೆಕ್ಸ್ಟಾನ್ RX-7 ಆಟೋಮೆಟಿಕ್ ಗಾಡಿ, ಶೋರೂಮ್ ಕಂಡೀಷನ್ ಇದೆ. RX-7 ಅಲ್ಲಿ ನಿಮಗೆ ಸನ್ರೂಫ್ ಕೂಡ ಬರುತ್ತೆ. 7 ಸೀಟರ್ ವೆಹಿಕಲ್ ನೋಡಿ ನೀವು, ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಬ್ರಾಂಡ್ ನ್ಯೂ ಟೈರ್ಸ್? ಬ್ರಾಂಡ್ ನ್ಯೂ ಟೈರ್ಸ್. ಮತ್ತೆ ಸ್ಟ್ಯಾನ್ಲಿ ಸೀಟ್ ಕವರ್ ಸರ್. ಸ್ಟ್ಯಾನ್ಲಿ ಸೀಟ್ ಕವರ್, ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ, ಆಫ್ಟರ್ ಮಾರ್ಕೆಟ್. ಗಾಡಿ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಇದೆ. ನೋಡ್ತಾ ಇರಬಹುದು. ನಿಮಗೆ ಮೂವಿಂಗ್ ಆಗಲಿ, ಡ್ರೈವಿಂಗ್ ಆಗಲಿ, ನಿಮಗೆ ಏನು ಒಂದು ಚೂರು ನಿಮಗೆ ಹಾರ್ಡ್ನೆಸ್ ಬರಲ್ಲ ಗಾಡಿ. ಸನ್ರೂಫ್ ಇದೆ. ಓಕೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು 1,50,000 ನೋಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಇದೆ. ಆಸ್ಕಿಂಗ್ ಪ್ರೈಸ್ ಎಷ್ಟು ಸರ್? ಎಷ್ಟು ಸರ್? ಬರ್ರಿ 4,50,000 ರೂಪೀಸ್. 4 ಲಕ್ಷ ಆಸ್ಕಿಂಗ್ ಪ್ರೈಸ್. ಬರ್ರಿ 4 ಲಕ್ಷ ರೂಪಾಯಿ. ನಿಮಗೆ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಸರ್? ಬರೀ 4,50,000 ರೂಪಾಯಿ ಕೊಡ್ತೀನಿ. ನಿಮಗೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಹೌದಾ? ಫೈನಲ್ ಒಂದು ಪ್ರೈಸ್ ಹೇಳಿ ಸರ್. ಸರ್ 4,50,000 ರೂಪಾಯಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಜಸ್ಟ್ 4,45,000 ರೂಪೀಸ್ ಕೊಟ್ಬಿಡೋಣ ಸರ್. 4,45,000. ಹೌದು ಸರ್. ಕರ್ನಾಟಕ ಗಾಡಿ, 100% ಕರ್ನಾಟಕ ವೆಹಿಕಲ್. K51 MB 8061. ಎಷ್ಟೇ ಓನರ್ ಆಗಿದೆ ಸರ್ ಈ ಗಾಡಿ? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್? ಹೌದು ಸರ್. ಹೌದು. 4,40,000 ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ. ಜೀಪ್ ಕಾಂಪಾಸ್ ಬೇಕಾ? ಅದು ಸಿಂಗಲ್ ಓನರ್. ಓಕೆ. ಎಲ್ಲ ಸಿಂಗಲ್ ಓನರ್ ಗಾಡಿ. ಎಲ್ಲ ಸಿಂಗಲ್ ಓನರ್ ಸರ್. ಎಲ್ಲಿಗೆ ಬರಬೇಕು ಸರ್ ಕಾರ್ ಬೇಕು ಅಂದ್ರೆ? ಸರ್ ಬನ್ನಿ ನಮ್ಮ ಯುನೈಟೆಡ್ ಕಾರ್ಸ್ ನೆಲಮಂಗಲ ಅಲ್ವಾ? ಹೌದು. ಬಸ್ ಅಲ್ಲಿ ಬರ್ತೀರಾ ಅಂದ್ರೆ ಬಸ್ ಸ್ಟಾಪ್ ಕೂಡ ಆಪೋಸಿಟ್ ಎಲ್ಲ ಇದೆ ನಿಮಗೆ. ಬಸ್ ಸ್ಟ್ಯಾಂಡ್ ನಿಯರ್ ಬೈ ಅವರ್ ಇನ್ ಫ್ರಂಟ್ ಆಫ್ ಅವರ್ ಶೋರೂಮ್ ಅಲ್ಲಿ. ನಮ್ಮ ಶೋರೂಮ್ ಮುಂದೆನೆ ಬಸ್ ಸ್ಟಾಪ್ ಇದೆ. ಸೊ ಆರಾಮಾಗಿ ಕಮ್ಯೂಟ್ ಮಾಡ್ಕೊಂಡು ಬಂದ್ಬಿಡ್ಬೋದು ವೀಕ್ಷಕರೇ. ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಇಂದ ಹಿಡಿದು SUV ಸೆಗ್ಮೆಂಟ್ ವರೆಗೂ ಪ್ರತಿಯೊಂದು ಸೆಗ್ಮೆಂಟ್ ಗಾಡಿಗಳು ಸಿಕ್ಬಿಡುತ್ತೆ. ಹಾಗೆ ನಿಮಗೆ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಅದಕ್ಕೂ ಕೂಡ ಆಪ್ಷನ್ಗಳಿವೆ, ಸುಮಾರು ಇದಾವೆ. ನಿಮಗೆ ಇಯಾನ್ ಇಂದ ಹಿಡಿದು ಆಲ್ಟೋ 800 ಆಗಿರ್ಬೋದು, ರಿಡ್ಸ್ ಆಗಿರ್ಬೋದು, ಕ್ವಿಡ್ ಆಗಿರ್ಬೋದು, i20 ಆಗಿರ್ಬೋದು, ಈ ತರ ಕಾರ್ಗಳು ಸಿಕ್ಬಿಡುತ್ತೆ. ಸೊ ಬನ್ನಿ ಇದ್ರದ್ದು ಡೀಟೇಲ್ಸ್ ತಗೊಳ್ಳೋಣ. ರಿಡ್ಸ್ ಬಗ್ಗೆ ಹೇಳಿ ಸರ್. ಏಮಂತ ಇದು 2013 ಮಾಡಲ್ ವೆಹಿಕಲ್ ಇದು. ರಿಡ್ಸ್ VXI ಪೆಟ್ರೋಲ್ ಗಾಡಿ ನಿಮ್ಗೆ ಇದು. ಬರೀ 50,000 ಕಿಲೋಮೀಟರ್ ಜೆನ್ಯೂನ್ ಆಗಿ ಓಡಿದೆ ನಿಮಗೆ. ಬರೀ 50,000 ಓಡಿದೆ. ಥರ್ಡ್ ಓನರ್ ವೆಹಿಕಲ್ ಬರ್ತದೆ ಇದು. ನಿಮ್ಗೆ ಇದು ಪ್ರೈಸ್ ಬೇಸ್ ನಿಮ್ಗೆ 2,95,000 ಮಾಡ್ಕೊಂಡ್ಬಿಡ್ತೀನಿ. 2,95,000 ಮಾಡ್ಕೊಡ್ಬಿಡ್ತೀನಿ. ಇನ್ನೊಂದು ರೇಟ್ ಅಂದ್ರೆ ನಿಮ್ಗೆ ಇನ್ನೊಂದು 5,000 ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ಕಡಿಮೆ ಮಾಡ್ಕೊಡ್ತೀನಿ. ಒಳ್ಳೆ ಬೆಲೆ. 2013 ಮಾಡಲು 2013 ಮಾಡಲು 2,90,000 ಸಿಗುತ್ತಾ?
2,90,000 2,90,000 ಎಲ್ಲಿ ಸಿಗುತ್ತೆ? ಖಂಡಿತ ನಿಮ್ಗೆ ಎಲ್ಲೂ ಸಿಗಲ್ಲ. ಡೀಲಿಂಗ್ ಪ್ರೈಸ್ ಇದು. ಸಿಗ್ತೈತಲ್ಲ ಸರ್? ತಗೊಂಡ್ರೆ ಒಳ್ಳೆ ಬೆಲೆ, ಒಂದು ಅಡ್ವಾಂಟೇಜ್ ಗ್ರಾಪ್ ಮಾಡ್ಕೊಳಕ್ಕೆ ಹೇಳಿ. 2,90,000 13 ಮಾಡಲ್. ಹೌದು. ಓಕೆ, ನೆಕ್ಸ್ಟ್ 800 ನಿಮ್ಗೆ ಇನ್ನೊಂದು 8 ನಿಮ್ಗೆ ಇದು ಮಾರುತಿ 800 ಬರ್ತದೆ. ಇದು ನೋಡಿ ನೆಲಮಂಗಲ ಪಾಸಿಂಗ್ ಲೋಕಲ್ ನಂಬರ್ ಇದೆ. ಓಕೆ, ಈ ವೆಹಿಕಲ್ 2016 ಮಾಡಲ್ ವೆಹಿಕಲ್, ತುಂಬಾ ನೀಟ್ ಆಗಿದೆ. 75,000 ಕಿಲೋಮೀಟರ್ ಓಡಿದೆ. ಇದು ಸೆಕೆಂಡ್ ಓನರ್ ಬರ್ತದೆ ವೆಹಿಕಲ್. ಓಕೆ, ಇದು ಆಲ್ಟೋ, ನಿಮಗೆ ಆಲ್ಟೋ VXi ಬರ್ತದೆ. ಇದು ಆಲ್ಟೋ 800 VXi ವೆಹಿಕಲ್ ತುಂಬಾ ನೀಟ್ ಆಗಿದೆ. ನಿಮ್ಗೊಂದು ಟಚ್ ಅಪ್ ಆಗ್ಲಿ, ಒಂದು ಆಕ್ಸಿಡೆಂಟ್, ಒಂದು ರೀಪೇಂಟ್ ಆಗ್ಲಿ, ಆತರ ಏನು ಇಲ್ಲ. ನೀಟಾಗಿ ಮೇಂಟೈನ್ ಆಗಿದೆ ವೆಹಿಕಲ್. ಇದು ನಿಮ್ಗೊಂದು ಒಳ್ಳೆ ಪ್ರೈಸ್ ಅಲ್ಲಿ ಹೇಳಿ ಸರ್. ಓಕೆ, ನನ್ನ ಶೋರೂಮ್ ಅಲ್ಲಿ ಹೇಳ್ತಿರೋದು ಈ ವೆಹಿಕಲ್ ಆಸ್ಕಿಂಗ್ ಪ್ರೈಸ್ 2,80,000 ಕೇಳ್ತಾ ಇದೀನಿ. ಓಕೆ, ಸೊ ನಿಮ್ ಕಡೆಯಿಂದ ಬಂದ್ರೆ 2,60,000 ಫೈನಲ್ ಮಾಡ್ಕೊಡ್ತೀನಿ. 2,60,000 2,60,000ಕ್ಕೆ ನ್ಯೂ ಶೇಪ್ ಇದೆ ನೋಡಿ, ಶೇಪ್ ತೋರಿಸಿ. 2,60,000 ರೂಪಾಯಿಗೆ ಈ ವೆಹಿಕಲ್ ನಿಮ್ಗೆ ಕೊಡ್ತಾ ಇದೀನಿ. ಎಷ್ಟನೇ ಮಾಡಲ್ ಸರ್? 2016 ಮಾಡಲ್ ವೆಹಿಕಲ್. 16 ಮಾಡಲ್ 2,60,000. 2,60,000ಕ್ಕೆ ಒಂದು ಒಳ್ಳೆ ಪ್ರೈಸ್ ನಿಮ್ಗೆ ಸಿಗುತ್ತೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ರೆನಾಲ್ಟ್ ಕ್ವಿಡ್ ಸರ್. ಕ್ವಿಡ್ ಇದು 2015 ಮಾಡಲ್ ಬರ್ತದೆ. 2015 ಮಾಡಲು ಸಿಂಗಲ್ ಓನರ್ ಇದೆ ಗಾಡಿ. ಇದು ನಿಮ್ಗೆ ಮಿಡಲ್ ವರ್ಷನ್ ಬರ್ತದೆ. ವೆಹಿಕಲ್ 77,000 ಕಿಲೋಮೀಟರ್ ರನ್ ಆಗಿದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಆಲ್ಮೋಸ್ಟ್ ನಿಮಗೆ ಈ ವರ್ಷ ಪೂರ್ತಿ ಇದೆ. ಡಿಸೆಂಬರ್ 20 ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಬರ್ತದೆ. ವೆಹಿಕಲ್ ನೀಟ್ ಅಂಡ್ ವೆಲ್ ಕಂಡೀಷನ್ ಆಗಿದೆ. ತಗೊಂಡ್ರೆ ನಿಮ್ಗೆ ಏನ್ ಮೇಜರ್ ಆಗಿ ಖರ್ಚು ಮಾಡೋದು ಏನೂ ಇಲ್ಲ ಗಾಡಿನಲ್ಲಿ. ಫ್ರೀ ಮೇಂಟೆನೆನ್ಸ್ ವೆಹಿಕಲ್ ಇದೆ. ಆಯ್ತಾ? ಸೊ ನಿಮ್ಗೆ ಪ್ರೈಸ್ ಈ ವೆಹಿಕಲ್ ನಿಮ್ಗೆ ಒಂದು 2,70,000 ಮಾಡ್ಕೊಡ್ತೀನಿ. 2,70,000. ಹೌದು, ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ಸ್ ಕೂಡ ಆಲ್ಮೋಸ್ಟ್ ಒಂದು 60-80% ವರೆಗೂ ಇದೆ. ವೇರಿಯಂಟ್ ಸರ್ ಇದು? ಇದು ಟಾಪ್ ಎಂಡ್ ಬರ್ತದೆ ವೆಹಿಕಲ್. ನಿಮ್ಗೆ RXT ವೇರಿಯಂಟ್. ಇದು RXT ವೇರಿಯಂಟ್ ಕ್ವಿಡ್ ಎಷ್ಟು ಸರ್ ಪ್ರೈಸ್? ನಿಮ್ಗೆ 2,75,000 ಮಾಡ್ಕೊಡ್ತೀನಿ. ಸರ್ ಹೇಳಿ ಸರ್, ಇನ್ನೊಂದು ನಿಮ್ ಕಡೆಯಿಂದ ಬಂದ್ರೆ ಒಂದು 2,75,000 ಹೇಳಿದ್ನಲ್ಲ, 70 ಮಾಡ್ಕೊಡ್ತೀನಿ. ಆಯ್ತು, ಇನ್ನೊಂದು 5,000 ಕಡಿಮೆ ಕೊಡಿ. ಒಂದು 2,65,000 ಮಾಡ್ಕೊಡ್ತೀನಿ. ಸಿಂಗಲ್ ಒಂದು ವೆಹಿಕಲ್ 2015 ಮಾಡಲು, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. 2015 ಮಾಡಲ್ ಕ್ವಿಡ್ 2,65,000. 2,65,000. ಇದು ನೋಡಿ 2,65,000ಕ್ಕೆ ಫೈನಲ್ ಆಗುತ್ತೆ. ಅದರಲ್ಲೂ ಬನ್ನಿ, ಏನಾದ್ರು ಮಾತಾಡಿದ್ರೆ ಆನ್ ಟೇಬಲ್ ಆಗುತ್ತೆ ಸರ್? ಆಯ್ತು, ಬರಕ್ಕೆ ಹೇಳಿ ಸರ್, ಮಾಡ್ಕೊಡೋಣ. ನೆಕ್ಸ್ಟ್ i20 ಸರ್. ಇದು ಎಲೈಟ್ i20. ಓಕೆ, 2015 ಮಾಡಲ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್, 74,000 ಕಿಲೋಮೀಟರ್ ಜೆನ್ಯೂನ್ ರನ್ ಆಗಿದೆ. ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ. ನೀವ್ ಹೇಳಿ ಸರ್, ನೀವು ಎಲ್ಲ ಕಡೆ ವಿಡಿಯೋ ಮಾಡ್ತಿರಲ್ಲ, ಎಲೈಟ್ i20 15 ಮಾಡಲ್ ಏನ್ ರೇಟ್ ಸೇಲ್ ಆಗ್ತದೆ ನಿಮ್ ಕಡೆ ಅಲ್ಲೆಲ್ಲ? 15 ಮಾಡಲು ಒಂದು 3,80,000. ಯಾರು ಕೊಡ್ತಾರೆ ಸರ್? ನಾವು ಗಾಡಿ ತರ ನಮ್ಗೆ ಬರಲ್ವಲ್ಲ ಸರ್. ನಾವು ರೆಗ್ಯುಲರ್ ಆಗಿ ಗಾಡಿ ಸೇಲ್ ಮಾಡೋದು 5 ಲಕ್ಷ ಸರ್. ಈ ಸಲ ನಿಮ್ ಕಡೆಯಿಂದ ಬಂದ್ರೆ ಗಣೇಶ್ ಹಬ್ಬ ಎಲ್ಲ ಆಫರ್ ಇರೋದ್ರಿಂದ ನಿಮ್ ಕಡೆಯಿಂದ ಬಂದೆ ಸರ್. ಈ ಗಾಡಿ ನಾನು 4,5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4,5 ಲಕ್ಷಕ್ಕೆ i20. 4,5 ಲಕ್ಷಕ್ಕೆ 2015 ಮಾಡಲು ಎಲೈಟ್ i20 ನಾನು ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಆಗುತ್ತಾ ಸರ್? ಆಯ್ತು, ಬರಕ್ಕೆ ಹೇಳಿ ಸರ್. ನಿಮ್ಮ ಕಸ್ಟಮರ್ಸ್ಗೆ, ನಿಮ್ ಕಡೆಯಿಂದ ಬರೋರಿಗೆ ನಾವು ಯಾವತ್ತೂ ನಾವು ಆಲ್ಮೋಸ್ಟ್ ನಾವು ಸಪೋರ್ಟಿವ್ ಏನೇ ಸರ್. ನಾನು 4,5 ಲಕ್ಷ ಹೇಳಿದ್ದೀನಲ್ವಾ, ಆಯ್ತು, ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ವೆರಿ ಸ್ಲೈಟ್ಲಿ ಏನಾಗುತ್ತೋ ಏನ್ ಬೆಸ್ಟ್ ಮಾಡೋದು ಮಾಡ್ಕೊಡೋಣ. ಒಂದು ಆನ್ ಟೇಬಲ್ ಕೂತ್ಕೊಳ್ಳಿ ಸರ್, ನೋಡೋಣ, ಮಾಡ್ಕೊಡೋಣ ಸರ್. 4,5 ಲಕ್ಷಕ್ಕೆ ಎಷ್ಟನೇ ಮಾಡಲು ಸರ್? 2015 ಮಾಡೋದು ಎಲೈಟ್ i20. ಓಕೆ ಓಕೆ ಓಕೆ. ಇಯಾನ್ಗಳು ನೋಡಿ ಎಷ್ಟು ಗಾಡಿ ಇದೆ ಅಂತ ಸರ್. ನನ್ನ ಹತ್ರ 4 ಇಯಾನ್ ಇದೆ. 4 ಇಯಾನು. ಓಕೆ ಓಕೆ. ಆಲ್ಮೋಸ್ಟ್ ಎಲ್ಲಾ ಕಲರ್ ಇದೆ. ನನಗೆ 13, 14, 15, 16 ಮಾಡಲ್ ವೈಸ್ ನಾನು ಗಾಡಿ ನಿಲ್ಸಿದೀನಿ. ಓಕೆ ಓಕೆ. 13, 14, 15, 16 ಇದೆ. ಯಾವ್ದಾರ ತಗೊಳ್ಳಿ ಸರ್ ಬಂದವರು. ಹೌದಾ? ಸೊ ಫಸ್ಟ್ ಇದ್ರ ಬಗ್ಗೆ ಹೇಳಿ ಸರ್, ಡೀಟೇಲ್ಸ್. ಸರ್, ಈ ವೆಹಿಕಲ್ ನಿಮಗೆ 2013 ವೆಹಿಕಲ್. ಇದು ಸೆಕೆಂಡ್ ಓನರ್ ಬರ್ತದೆ. ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಬರ್ತದೆ. 73,000 ಕಿಲೋಮೀಟರ್ ಡ್ರೈವನ್ ಗಾಡಿ ಇದು. ಓಕೆ, ನಿಮಗೆ ಈ ವೆಹಿಕಲ್ ನಿಮಗೆ 2,25,000 ಈ ಗಾಡಿ ಮಾಡ್ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್ ಇದು? 2013 ಮಾಡಲ್ ಸರ್. 13 ಮಾಡಲ್. 2,25,000. 2,25,000ಕ್ಕೆ 2013 ಮಾಡಲ್ ಗಾಡಿ ಕೊಡ್ತೀನಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇದು ಸರ್? ಇದು 2014 ಮಾಡಲು. 14 ಮಾಡಲು, ಸೇಮ್ ಸೆಕೆಂಡ್ ಓನರು. 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, 2014 ಮಾಡಲು. ನಿಮಗೆ ಈ ವೆಹಿಕಲ್ 2,40,000 ಈ ವೆಹಿಕಲ್ ಮಾಡ್ಕೊಡ್ತೀನಿ. 2,40,000. ಹೌದು ಸರ್. 14 ಮಾಡಲ್ಲ? 14 ಮಾಡಲು ನಿಮಗೆ 2,40,000 ನಾನು ಈ ಗಾಡಿ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇದು ಸರ್? ಸರ್, ಇದು 15 ಮಾಡಲು. ಇದು ನಿಮಗೆ ಸಿಂಗಲ್ ಓನರ್ ಬರ್ತದೆ. ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಏನೆಲ್ಲ ಫೀಚರ್ ಎಲ್ಲ ಇದೆ. ನಿಮಗೆ ಹೊಸ ಟಚ್ ಸ್ಕ್ರೀನ್ ಕೂಡ ಇದೆ ಗಾಡಿಯಲ್ಲಿ. ರಿವರ್ಸ್ ಕ್ಯಾಮ್ರಾ ಕಂಪ್ಲೀಟ್ ಎಲ್ಲ ಇದೆ. ನಿಮ್ಗೆ ಒಳ್ಳೆ ಮೈಲೇಜ್ ಬರ್ತದೆ ಸರ್. ನಿಮ್ ಇಯಾನಲ್ಲಿ ನೀವು ಯಾವುದೇ ಇಯಾನ್ ತಗೊಂಡ್ರು ನಿಮ್ಗೆ ಅರೌಂಡ್ 24 ವರೆಗೂ ಮೈಲೇಜ್ ಬರ್ತದೆ ನಿಮಗೆ. ಓಕೆ ಓಕೆ. ಸೊ ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ ಗಾಡಿ ಓಡಿಸೋದಕ್ಕೆ. ಈ ಗಾಡಿ 15 ಮಾಡಲು ನಿಮಗೆ ಒಂದು 2,60,000 ಮಾಡ್ಕೊಡ್ತೀನಿ ಫೈನಲ್. 15 ಮಾಡಲ್? ಹೌದು ಸರ್. 2,60,000 ನಿಮ್ಗೆ ಫೈನಲ್ ಮಾಡ್ಕೊಡ್ತೀನಿ. ಈಗ ಇನ್ನೊಂದು ರೇಟ್ ಆಗಲ್ಲ ಸರ್? ಕಸ್ಟಮರ್ ಬರ್ಲಿ ಸರ್, ಮಾಡೋಣ, ಮಾತಾಡೋಣ. ಈಗ ಯಾರು ಇಯಾನ್ ಜೆನ್ಯೂನ್ ನೋಡ್ತಾ ಇರ್ತಾರೆ, ಇಯಾನ್ ಬೇಕು ಅಂತ, ಅವ್ರಿಗೆ 4 ವೆಹಿಕಲ್ ಆಪ್ಷನ್ ಇರೋದ್ರಿಂದ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಹೆಚ್ಚು ಕಡಿಮೆ ಮಾಡ್ಕೊಡೋಣ, ತೊಂದರೆ ಇಲ್ಲ.
ಓಕೆ 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 ಇದು ಬಂದು 2015 ಮಾಡಲ್. ಎಷ್ಟು ಓಡಿದೆ ಸರ್ ಡ್ರಿವನ್? ಸರ್ 70 ನಿಮಗೆ ಈ ವೆಹಿಕಲ್ 75,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 75,000. ಹೌದು. ಅದು ಸರ್ ಅದು ಹಿಂದೆ ಇರೋದು ಅದು 55 ಓಡಿದೆ ಸರ್. ಇದು 55,000 ಓಡಿದೆ. ಅದು ರೆಡ್ ಕಲರ್? ರೆಡ್ ಕಲರ್ ನಿಮಗೆ 78 ಓಡಿದೆ. 78,000. ಹೌದು ಹೌದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಗ್ರೇ ಕಲರ್ ಅಲ್ಲಿ ಇದೆ ನೋಡಿ, ಇದು ಚೆನ್ನಾಗಿದೆ. ಇದು ಎಷ್ಟು ಮಾಡಲ್ ಸರ್? ಸರ್ ಗ್ರೇ ಕಲರ್ ನಿಮ್ಗೆ ಇದು 2016 ಮಾಡಲು. ಸೆಕೆಂಡ್ ಓನರ್ ಆಗಿದೆ. ಓಕೆ. ಅರೌಂಡ್ ಒಂದು 69,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ. ನಿಮ್ಗೆ ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಅಪ್ ಟು ಡೇಟ್ ಇದೆ ಸರ್. ಓಕೆ ಅಪ್ ಟು ಡೇಟ್ ಇದೆ. ಈಗ ನೀವು ಪ್ರೆಸೆಂಟ್ ಈ ವೆಹಿಕಲ್ ತಗೊಂಡ್ರೆ ಏನು ಖರ್ಚು ಮಾಡ್ಬೇಕಪ್ಪ, ಈಗ ತಗೊಂಡೋಗಿ ಒಂದು 20,000 ಖರ್ಚು ಮಾಡ್ಬೇಕಪ್ಪ ಆ ತರ ಏನು ಇಲ್ಲ. ರೆಡಿ ಟು ಯೂಸ್ ಇದೆ ವೆಹಿಕಲ್. ಈ 4 ಏನು ಸೇಮ್ ಆಲ್ಮೋಸ್ಟ್ ಹಾಗೆ ಇದೆ ಸರ್. ರೆಡಿ ಟು ಯೂಸ್. ಒಂದು ಟೈರ್ ಹಾಕ್ಸ್ಬೇಕು, ಮತ್ತೊಂದು ಆ ತರ ಏನು ಇಲ್ಲ, ಇನ್ಸೂರೆನ್ಸ್ ಕಟ್ಟಬೇಕು ಆ ತರ ಏನು ಇಲ್ಲ, ಎಲ್ಲ ಅಪ್ ಟು ಡೇಟ್ ಕಂಡೀಷನ್ ಇದೆ. ಪೆಟ್ರೋಲ್ ಹಾಕ್ಲಿ, ಒಂದು ಆಯಿಲ್ ಚೇಂಜ್ ಮಾಡ್ಕೊಳ್ಳಿ, ಗಾಡಿ ಓಡಿಸ್ಕೊಳ್ಳಿ. ಪ್ರೈಸ್ ಸರ್ ಆಲೆಗೆ ಹೋಗಿದೆ. ಇದು 16 ಮಾಡಲ್ ಬರ್ತದೆ, 2016 ಮಾಡಲು. ಇದು ನಾನು ನಿಮಗೆ 2,70,000ಗೆ ಫೈನಲ್ ಮಾಡ್ಕೊಡ್ತೀನಿ ಗಾಡಿ. 2,70,000. 2,70,000ಗೆ 2016 ಮಾಡಲು ಗಾಡಿ ಕೊಡ್ತೀನಿ. 2,70,000ಗೆ 16 ಮಾಡಲ್ ಮಾಡಲ್ ಗಾಡಿ ಕೊಡ್ತೀನಿ ಸರ್. ಓಕೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಲ್ಲ ಸರ್? ಇಲ್ಲ, ಇದು ಸ್ವಲ್ಪ ಫೈನಲ್ ಆಗುತ್ತೆ. ಹೌದಾ? ಆಲ್ಮೋಸ್ಟ್ ಫೈನಲ್ ಆಗುತ್ತೆ ಇದು. ನೋಡಿ ನಿಮಗೆ ಆಲ್ಮೋಸ್ಟ್ 13 to 16 ಮಾಡಲ್ಗೆ ಈ 3 ವರ್ಷ ಡಿಫ್ರೆನ್ಸ್ ಇದೆ. ನಿಮ್ಗೆ ಅರೌಂಡ್ ಒಂದು 25-30 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಇದೆ. ಹೌದು ಹೌದು ಹೌದು. ಸೊ ನೋಡಿ ವೀಕ್ಷಕರೇ, ಬಂದು ನೋಡ್ಕೊಂಡು ಮಾತಾಡಿ. ನೀವು ಪೆಟ್ರೋಲ್ ಅಲ್ವಾ ಸರ್ ಇದು? ಹೌದು ಸರ್, ಪೆಟ್ರೋಲ್ ಸರ್. ಪೆಟ್ರೋಲ್ ಏನು ಬರೋದು, ಓನ್ಲಿ ಪೆಟ್ರೋಲ್ ಗಾಡಿ ಬರ್ತದೆ. ನೆಕ್ಸ್ಟ್ ಇದು ಸರ್? ಸರ್ ನಿಮ್ಗೆ ಇದು ಜೆನ್ ಎಸ್ಟಿಲೋ 2014 ಮಾಡಲು. ಓಕೆ. ಇದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಈ ಗಾಡಿ ನಾನು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 14 ಮಾಡಲ್ ವೆಹಿಕಲ್ ನಿಮ್ಗೆ 2,25,000 ಕೊಡ್ತೀನಿ ಗಾಡಿ. 14 ಮಾಡಲ್ ವೆಹಿಕಲ್. 14 ಮಾಡಲ್ ಅಲ್ಲಿ ಜೆನ್ ಎಸ್ಟಿಲೋ. ಹೌದು ಸರ್. ನಮ್ಮ ಹತ್ರ ಈ ಗಾಡಿ ಸೇಲ್ ಆಗೋದು 280, 290 ನಾವು ಸೇಲ್ ಮಾಡಿದೀವಿ ಈ ಗಾಡಿನ. ಈ ಗಾಡಿ ನಿಮಗೆ ಒಂದು ಹಬ್ಬದ ಆಫರ್ ಅನ್ಕೊಳ್ಳಿ, ಯಾರೋ ಫ್ರೆಂಡ್ ಗಾಡಿ ಇದು ಆಕ್ಚುಲಿ ಮಾರ್ಕೊಡೋದಕ್ಕೆ ಕೊಟ್ಟಿದ್ದಾರೆ, ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಿಮ್ಗೊಂದು 2,25,000ಕ್ಕೆ ನಿಮಗೆ ಒಂದು ಜೆನ್ನಿಯನ್ನು ಒಂದು ಡೀಲಿಂಗ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಹೊಸ ಟೈರ್ಸ್ ಎಲ್ಲ ಹೊಸದಿದೆ. ನಿಮಗೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, ಅವ್ರು ತಗೊಂಡವ್ರು ಕಟ್ಕೋಬೇಕಾಗ್ತದೆ. ಆಯ್ತಾ ಸರ್? ಇದು 2,25,000ಕ್ಕೆ ನಿಮಗೆ ಜೆನ್ ಎಸ್ಟಿಲೋ 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ನಿಮ್ಗೆ ಸಿಗುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ. ನೆಕ್ಸ್ಟ್ ಸರ್ ಇದು ಟಾಟಾ ಗಾಡಿ ಸರ್. ಇದು ಟಾಟಾ ಮಾನ್ಸಾ ಟಾಪ್ ಎಂಡ್ ವೇರಿಯಂಟ್ ಇದೆ. ಇದು ಅವರ ಇಂಜಿನ್ ಬರ್ತದೆ. 2011 ಮಾಡಲ್ ಗಾಡಿ ಸರ್ ಇದು. ಪೆಟ್ರೋಲ್ ವೆಹಿಕಲ್ ಆಗಿದೆ. ಅರೌಂಡ್ 80,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ನಿಮ್ಗೆ 1,90,000 ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. 190 ಒಂದು ಒಳ್ಳೆ ಪ್ರೈಸ್ ಅನ್ಕೊಂಡಿದೀನಿ. ಆಯ್ತು, ಕಸ್ಟಮರ್ ಬರ್ಲಿ ಸರ್. ಆಯ್ತು, ಆನ್ ಟೇಬಲ್ ಕೂತ್ಕೊಂಡ್ಲಿ ವಿತ್ ಕ್ಯಾಶ್ ಆದ್ರೆ ಏನೊಂದು ಹೆಚ್ಚು ಕಡೆ ಮಾಡ್ಕೊಡೋಣ. 1,90,000. ಹೌದು ಸರ್, 1,90,000. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಲ್ಟೋ ಕೇಟನ್ ಸರ್. ಆಮೇಲೆ ಸುಮಾರು ಜನ ಆಲ್ಟೋ ಕೇಟನ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ನಿಮ್ಗೆ ಇದು 2013 ಮಾಡಲು ಬರ್ತದೆ ಸರ್ ವೆಹಿಕಲ್. ಇದು ಬರೀ 63,000 ಜೆನ್ಯೂನ್ ಶೋರೂಮ್ ರೆಕಾರ್ಡ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಏನು ಇದ್ರಲ್ಲಿ ಏನು ಮೇಂಟೆನೆನ್ಸ್ ಖರ್ಚು ಆತರ ಏನು ಇಲ್ಲ. 2013 ಮಾಡಲ್ ವೆಹಿಕಲ್ ನಿಮ್ಗೆ 2,35,000 ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಅಂದ್ರೆ ಹೇಳಿ ಸರ್, ಒಳ್ಳೆ ರೇಟ್. ಕಸ್ಟಮರ್ ಬರ್ಲಿ ಮಾಡ್ಕೊಡೋಣ ಬನ್ನಿ. 2013 ಮಾಡಲು ಸರ್ 2,35,000 ಗಾಡಿ ಆಗ್ತದೆ. ಕಸ್ಟಮರ್ ಬರ್ಲಿ ಮಾಡ್ಕೊಡೋಣ. 2013 ಮಾಡಲ್. ಓಕೆ ಓಕೆ ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿದು ಡೀಟೇಲ್ಸ್ ಕೊಟ್ಟಿದ್ದಾಯ್ತು. ಹೌದು ಸರ್. ಸೊ ಹಾಗೆ ಲೋನ್ ಫೆಸಿಲಿಟಿ ಬಗ್ಗೆ ಎಲ್ಲ ಹೇಳ್ಬಿಡ್ತೀರಾ ಒಂದ್ಸಲಿ ಸರ್? ಲೋನು ಯಾರು ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಆಗ್ತದೆ. ಸಿಬಿಲ್ ಡೌನ್ ಇರೋ ಲೋನ್ ಆಗಲ್ಲ ಸರ್. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಆಗ್ತದೆ. ಬಟ್ ಅವ್ರು ಏನಂದ್ರೆ ಈ ಬೆಂಗಳೂರಲ್ಲಿ ಇದ್ರೆ ಅಡ್ವಾಂಟೇಜ್ ಜಾಸ್ತಿ ಇದೆ. ತುಂಬಾ ಬ್ಯಾಂಕಿಂಗ್ ಜಾಸ್ತಿ ಇದಾರೆ ಲೋನ್ ಪ್ರೊವೈಡ್ ಮಾಡೋಂತರು. ಔಟ್ ಆಫ್ ನಿಮ್ಗೆ ಬೆಂಗಳೂರು ಇರೋರಾದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು, ವರ್ಕಿಂಗ್ ಪ್ರೊಫೈಲ್, ಸ್ಯಾಲರಿ ಪ್ರೊಫೈಲ್ ಆದ್ರೆ ನಾವು ಲೋನ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ. ಅಬೌಟ್ 12 ಮಾಡಲ್ ಅಲ್ವಾ? ಅಬೌಟ್ 12 ಮಾಡಲು. ಓಕೆ ಓಕೆ ಓಕೆ. ಅಬೌಟ್ 12 ಮಾಡಲ್ ನೀವು ಯಾವುದೇ ಮಾಡಲ್ ಗಾಡಿ ತಗೊಂಡ್ರು ಲೋನ್ ಆಗ್ಬಿಡುತ್ತೆ. ಅದರಲ್ಲೂ ಕಲಿಯೋರ್ಗೆ ಅಂತ 4 ಇಯಾನ್ಗಳಿದೆ. ಇದಕ್ಕೆಲ್ಲ ಅಂತೂ ಈಸಿಯಾಗಿ ಆಗ್ಬಿಡುತ್ತೆ ಲೋನ್ಗಳು. EMI ಕಡಿಮೆ ಬರುತ್ತೆ ಅನ್ಸುತ್ತೆ ಅಲ್ವಾ ಸರ್? EMI ಎಲ್ಲ ನಿಮ್ಗೆ ಆಲ್ಮೋಸ್ಟ್ ನೀವು ಡೌನ್ ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮ್ಗೆ ಮಂತ್ಲಿ EMI ಡೌನ್ ಆಗ್ತದೆ. ಎಷ್ಟು ಸರ್ ಮಿನಿಮಮ್ EMI ಅಂದ್ರೆ ತಿಂಗಳಿಗೆ? ನಿಮ್ಗೆ ಮಿನಿಮಮ್ ಅಂದ್ರೆ ಒಂದು 5,000 ಬರುತ್ತೆ ಸರ್. EMI 5,000 ಬರುತ್ತೆ. 5,000 ಬರುತ್ತೆ. ಆಲ್ಮೋಸ್ಟ್ ನೀವು EMI ತಗೊಂಡ್ರೆ ನೀವು ಒಂದು 1 lakh ಡೌನ್ ಪೇಮೆಂಟ್ ಮಾಡಿದ್ರೆ 80,000 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ತಿಂಗಳಿಗೆ ಒಂದು 5,000 ರಿಂದ 5,500 EMI ಬರುತ್ತೆ ಅಷ್ಟೇ. ಓಕೆ ಓಕೆ ಓಕೆ. ಸೊ ಹಾಗೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ ಸರ್? ಸರ್ ನಾವಿರೋದು ನೆಲಮಂಗಲದಲ್ಲಿ ಸರ್. ನೆಲಮಂಗಲ ನರ್ಸರಿ ಬಸ್ ಸ್ಟಾಪ್ ಅಲ್ಲಿ ಇರೋದು ನಾವು. ನಮ್ಮ ಶೋರೂಮ್ ಮುಂದೆ ಬಸ್ ಸ್ಟಾಪ್ ಇದೆ. ನರ್ಸರಿ ಬಸ್ ಸ್ಟಾಪ್ ಅಂದ್ರೆ ಬಸ್ ಬಂದ್ರೆ ನಮ್ಮ ಶೋರೂಮ್ ಮುಂದೆ ಸ್ಟಾಪ್ ಕೊಡ್ತಾರೆ. ಈ ಮೆಟ್ರೋದಲ್ಲೆಲ್ಲ ಬಂದ್ರೆ ನಿಮ್ಗೆ ತುಮಕೂರು ರೋಡ್ ಮಾಧವಾರ ಲಾಸ್ಟ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ಸರ್, ಆ ಮೆಟ್ರೋ ಸ್ಟೇಷನ್ ನಮ್ಮ ಶೋರೂಮ್ 4 ರಿಂದ 5 ಕಿಲೋಮೀಟರ್ ಅಷ್ಟೇ ಆಗ್ತದೆ. ಅಷ್ಟೇನಾ? ಅಷ್ಟೇ. ಬಸ್ ಎವ್ರಿ ಮಿನಿಟ್ ಒಂದು ಬಸ್ ಬರುತ್ತೆ. BMTC ಬಸ್ ನಮ್ಮ ಶೋರೂಮ್ ಮುಂದೆ ನಿಲ್ಲಿಸ್ತದೆ. ಆಟೋ ಓಲಾ ಏನ್ ಬರ್ಬೋದು. ನಮ್ಗೆ ತುಂಬಾ ಈಸಿ ಆಕ್ಸೆಸ್. ಓಕೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ. ಎಲ್ಲ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಅಂಡ್ ಪ್ರೈಸ್ ಜಾಸ್ತಿ ಅನ್ಸಿದ್ರೆ ಬಂದು ಕೇಳಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಸರ್ ಅಲ್ವಾ? ಹೌದು. ಆಮೇಲೆ ಇನ್ನೊಂದು ಮಾತು ಸರ್, ಆಕ್ಚುಲಿ ಒಂದು ಕ್ಲಾರಿಫಿಕೇಶನ್. ಆಕ್ಚುಲಿ ಜನ ಅಂದ್ರೆ ನೆಲಮಂಗಲ ಅಂದ್ರೆ ತುಂಬಾ ಔಟ್ಸ್ಕರ್ಟ್ಸ್, ತುಂಬಾ ದೂರ ಇದೆ ಅಂತ ಅನ್ಕೊಂತಾರೆ. ಆಕ್ಚುಲಿ ವೆರಿ ರಾಂಗ್ ಅದು. ನಮ್ಮ ನೆಲಮಂಗಲ ನಮ್ಮ ಶೋರೂಮ್ ಲೊಕೇಶನ್ ಮೆಜೆಸ್ಟಿಕ್ ಇಂದ ಜಸ್ಟ್ 21 ಕಿಲೋಮೀಟರ್ಸ್ ಅಷ್ಟೇ ಇರೋದು. 21 ಕಿಲೋಮೀಟರ್ 21 ಕಿಲೋಮೀಟರ್ ಅಷ್ಟೇ ಇರೋದು. ಓಕೆ ಓಕೆ ಓಕೆ. ತುಂಬಾ ಈಸಿ ಆಕ್ಸೆಸ್. ಆಮೇಲೆ ನಮ್ಗೇನು ಟ್ರಾಫಿಕ್ ಫ್ರೀ ಸರ್. ನಾವು ಯಶವಂತಪುರ ಕ್ರಾಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಫುಲ್ ಫ್ಲೇವರ್ ಸಿಗುತ್ತೆ. ಯಶವಂತಪುರದಿಂದ ನಮ್ಮ ಶೋರೂಮ್ಗೆ ಜಸ್ಟ್ ಒಂದು 15 ನಿಮಿಷಕ್ಕೆ ಬರ್ತೀವಿ. ಹೌದೌದು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಯಶವಂತಪುರದಿಂದ ನೀವು JP ನಗರಕ್ಕೆ ಹೋಗೋದು ಒಂದೇ, ಯಶವಂತಪುರ ಸೀದಾ ನೆಲಮಂಗಲ ಬರೋದು ಒಂದೇ. ಯಶವಂತಪುರ
ಹೋದ್ರೆ ನೆಲಮಂಗಲ ಬರೋದು ವೆರಿ ಈಸಿ, JP ನಗರ ಹೋದ್ ಕಷ್ಟ ಟ್ರಾಫಿಕ್ ಅಲ್ಲಿ. ಹೌದು. ಸೊ ವೀಕ್ಷಕರೇ ಬನ್ನಿ ಸರ್, ಒಂದ್ ಒಳ್ಳೆ ರೇಟ್ ಅಲ್ಲಿ ಮಾಡ್ಕೊಡ್ತಾರೆ ನಿಮ್ಗೆ ಅಲ್ವಾ ಸರ್? ಸರ್ ಖಂಡಿತ ಬರ್ಲಿ ಸರ್. ನಾನು ಏನ್ ಹೇಳಿದೀನಿ ಎಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಪ್ರೈಸ್ ಎಲ್ಲ ಹೇಳಿದೀನಿ ಸರ್. ಅದು ಹಂಗೂ ತುಂಬಾ ಓವರ್ ಪ್ರೈಸ್ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ನಾವು ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾವು ಇಲ್ಲಿ 2,000 ದುಡಿಬೇಕಂತ ಕೂತ್ಕೊಂಡಿರೋದು ಸರ್ ಅಲ್ವಾ. ಯಾರು ಇಷ್ಟೊಂದು ಈ ಕಾಂಪಿಟೇಷನ್ ಅಲ್ಲಿ ಯಾರು 50,000 60,000 ಲಾಭ ಮಾಡಕ್ಕಾಗಲ್ಲ ಸರ್ ಆಯ್ತಾ. ನಾವೇನು ನಮ್ಗೂ ಎಲ್ಲ ಮೇಂಟೆನೆನ್ಸ್ ಆಗ್ಬೇಕು ಎಲ್ಲ, ನಾವು ಜೆನ್ಯೂನ್ ಪ್ರೈಸ್ ಅಲ್ಲಿ ನಾನು ಹೇಳಿರೋದು, ಇದಕ್ಕಿಂತ ಕಡಿಮೆ ಮಾಡಕ್ಕಾಗಲ್ಲ ಸರ್. ನನ್ನ ಶೋರೂಮ್ ಅಲ್ಲಿ ನಾನು ಇಲ್ಲಿ ಬರ್ದಾಕಿರೋ ಪ್ರೈಸೇ ಬೇರೆ, ಇಲ್ಲಿ ನಾನು ವಿಡಿಯೋದಲ್ಲಿ ಹೇಳ್ತಿರೋ ಪ್ರೈಸೇ ಬೇರೆ, ಆ ತರ ಇದೆ. ಬರ್ಲಿ ಆಯ್ತು, ಏನೋ ಕೂತ್ ಮಾತಾಡೋಣ ಸರ್. ಅವ್ರು ಇಫ್ ದೇರ್ ರಿಯಲಿ ಇಂಟ್ರೆಸ್ಟೆಡ್ ಬರ್ಲಿ ಆಯ್ತು, ಹೆಚ್ಚು ಕಡಿಮೆ ಪ್ರೈಸ್ ಮಾಡ್ಕೊಡೋಣ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.